ಹಲೋ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ CTV ನ್ಯೂಸ್ನ ಕಾರ್ಯಕ್ರಮ ಸ್ಟ್ರೆಸ್ ಬಸ್ಟರ್ಸ್. ಪ್ರಶ್ನೆ ನಮ್ದು, ಉತ್ತರ ನಿಮ್ದು. ಸೊ ನಾವಿವತ್ತು ಬಂದಿದ್ದೀವಿ ಸಾಧು ಮಠ ಹತ್ರ ಲೊಕೇಟ್ ಆಗಿರುವಂತಹ ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಚಿಕ್ಕಬಳ್ಳಾಪುರ್ಗೆ. ಸೊ ನಾನೊಂದು ಸಿಂಪಲ್ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಸ್ಟೂಡೆಂಟ್ಸ್ ಹತ್ರ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಹಾಗಾದರೆ ನೋಡೋಣ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಉತ್ತರ ಹೇಳ್ತಾರೆ ಅಂತ. ಹಾಯ್. ಹಲೋ, ನಿಮ್ಮ ಹೆಸರು? ಚೈತ್ರ AM. ಚೈತ್ರ ಏನು ಓದ್ತಿರೋದು? ನಾವು ಫಸ್ಟ್ PUC ಸೈನ್ಸ್ A2. ಫಸ್ಟ್ PU ಸೈನ್ಸ್ PCMBನಾ? ಎಸ್ ಮ್ಯಾಮ್. ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ನಾನು ಹೀರೋಯಿನ್ ಆಗಬೇಕು ಅಂತ. ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟಳು. ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ? ಓಕೆ. ಸದ್ಯಕ್ಕೆ ಈಗ ನಿಮ್ಮ ಫೇವ್ರೇಟ್ ಹೀರೋಯಿನ್ ಯಾರು? ಹೀರೋಯಿನ್ ಯಾರು ಇಲ್ಲ. ಫೇವ್ರೇಟ್ ಯಾರೂ ಇಲ್ಲ, ನೀವು ಆಗ್ಬಿಡ್ಬೇಕು ಹೀರೋಯಿನ್ನು. ಹೀರೋ ಯಾರು? ಡಿ ಬಾಸ್ ಅವರು. ಸೊ ದರ್ಶನ್ ಅವ್ರದ್ದು ಯಾವ್ದಾನ ಒಂದು ಡೈಲಾಗ್ ಹೇಳ್ಬೋದಾ? ಎಸ್ ಮ್ಯಾಮ್. ಏ ಕ್ಯಾಡ್ಬರೀಸ್, ಆನೆ ನಡ್ದಿದ್ದೆ ದಾರಿ, ನಾನು ಬರ್ತಾ ಇದ್ದೀನಿ, ತಾಕತ್ತಿದ್ರು ತಡಿರೋರೇ. ತಾಕತ್ತಿದ್ರೆ ತಡೀರಿ ನಮ್ಮ ಚೈತ್ರಾನ. ಓಕೆನಾ? ಹೀರೋಯಿನ್ ಆಗೋಗ್ಬಿಡ್ಬೇಕು ಚೈತ್ರ. ಓಕೆನಾ? ಯಾಕೆ ಹೀರೋಯಿನ್ನೇ ಆಗಬೇಕು? ನನಗೆ ಡಿ ಬಾಸ್ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಆಸೆ. ಡಿ ಬಾಸ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಇಷ್ಟ, ಅದಕ್ಕೆ ಹೀರೋಯಿನ್ ಆಗೋಗ್ಬಿಡ್ಬೇಕು. ಸರಿ, ಆಗೋಗ್ಬಿಡ್ಬೇಕಾಯ್ತಾ? ಓಕೆ. ಸೊ ಸೈನ್ಸ್ ಅಂತ ಅಂತಿದ್ದೀರಾ, ಕೆಮಿಸ್ಟ್ರಿ ಸ್ಟೂಡೆಂಟು ಅಲ್ವಾ? ಕೆಮಿಸ್ಟ್ರಿ ಬಗ್ಗೆ ಸ್ವಲ್ಪ ಕ್ವೆಶನ್ಸ್ ಕೇಳಲಾ? ಓಕೆ, ಹೇಳ್ತೀರಾ? ಓಕೆ. ಸೊ ಕೆಮಿಕಲ್ ಸಿಂಬಲ್ ಆಫ್ ಗೋಲ್ಡ್? ಏ ಏ ಎ. ಏನ್ ಹೇಳ್ತಾ ಇದ್ದಾರೆ ಅವರು? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎ AU. ಓಕೆ. ಸಿಲ್ವರ್? AL. AL. ಅಲ್ಯೂಮಿನಿಯಮ್? AL. ಓಕೆ, ಪರವಾಗಿಲ್ಲ, ಆಯ್ತು. ಒಂದು ಫನ್ನಿ ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ಬೇಕು. ಓಕೆನಾ? ಸೊ ಕೀಬೋರ್ಡ್ ಗೊತ್ತಲ್ವಾ? ಕಂಪ್ಯೂಟರಲ್ಲಿ ಕೀಬೋರ್ಡ್. ಎಸ್ ಮ್ಯಾಮ್. ಕೀಬೋರ್ಡ್ಸ್ ಓಂಟ್ ಸ್ಲೀಪ್. ಕೀಬೋರ್ಡ್ಸ್ ಮಲ್ಕೊಳೋದಿಲ್ಲ, ನಿದ್ದೆ ಮಾಡೋದಿಲ್ಲ. ಯಾಕೆ? ಯಾಕಂದ್ರೆ ಅದನ್ನ ಟೈಪ್ ಮಾಡ್ತೀವಿ, ಅದಕ್ಕೆ. ಟೈಪ್ ಮಾಡ್ತೀವಿ. ಸೊ ಅದಕ್ಕೆ ಅಂತ ರೆಸ್ಟ್ ಇಲ್ಲ. ಕೀಬೋರ್ಡ್ಸ್ ವಿಲ್ ನಾಟ್ ಸ್ಲೀಪ್. ವೈ? ಗೊತ್ತಿಲ್ಲ. ಗೊತ್ತಾಗ್ತಿಲ್ಲ. ಸರಿ, ಗೊತ್ತಾಗ್ಬೇಕು ಅಂತಾನೆ ಏನ್ ಮಾಡ್ಬೇಕು? ನಮ್ಮ ಪ್ರೋಗ್ರಾಮಲ್ಲಿ ನಾವು ಉತ್ತರ ಹೇಳ್ತೀವಿ, ನೋಡ್ಬೇಕು. ಓಕೆನಾ? ಹಾಯ್. ಹಲೋ, ನಿಮ್ಮ ಹೆಸರು? ಗಾಯತ್ರಿ ಅವ್ರು ಏನು ಓದ್ತಿರೋದು? ಫಸ್ಟ್ PUC PCMB. ಸೊ ಏನಾಗ್ಬೇಕು ಅನ್ಕೊಂಡಿದ್ದೀರಾ ಗಾಯತ್ರಿ? ಡಾಕ್ಟರ್ ಆಗಬೇಕು. ಡಾಕ್ಟರಾ? ಯಾಕೆ ಡಾಕ್ಟರೇ ಆಗಬೇಕು? ಅದು ಡಾಕ್ಟರ್ ಓದ್ಬಿಟ್ಟು ನಮ್ಮಪ್ಪ ನಮ್ಮಮ್ಮಂಗೆ ಒಳ್ಳೆ ಹೆಸರು ತಗೋಬರ್ಬೇಕು ಅಂತ ನನ್ನ. ಸರಿ, ಖಂಡಿತವಾಗ್ಲೂ ಆಗೋಗ್ಬೇಕು. ಗಾಯತ್ರಿ ಪದದ ಮೀನಿಂಗ್ ಏನು? ಗಾಯತ್ರಿ ಗೊತ್ತಿಲ್ಲ, ತಿಳ್ಕೊತೀರಾ ಇವತ್ತು ಹೋಗ್ಬಿಟ್ಟು? ಸರಿ, ಆಯ್ತು. ಸೊ ನಿಮ್ಮ ಫೇವ್ರೇಟ್ ಹೀರೋ ಯಾರು? ಹೀರೋಯಿನ್ ಅಂತ ಬಂದ್ಬಿಟ್ರೆ ನಮ್ಮಪ್ಪ ನಮ್ಮಮ್ಮನೇ ನಂಗೆ ಹೀರೋಯಿನ್ನು. ಸೆಕೆಂಡ್ ಬಂದ್ಬಿಟ್ರೆ ದರ್ಶನ್ ಮತ್ತೆ ರಚಿತಾ ರಾಮ್, ಹೀರೋಯಿನ್. ದರ್ಶನ್ ಅವರು ಮತ್ತೆ ರಚಿತಾ ರಾಮ್ ಅವರು. ಸೊ ಅವ್ರದ್ದು ಯಾವ್ದಾನ ಡೈಲಾಗೋ ಇಲ್ಲ ಸಾಂಗ್ ಏನಾದ್ರು ಆಡ್ಬೋದಾ? ಅಷ್ಟು ಹೇಳಕ್ ಬರ್ತಾ ಇಲ್ಲ, ಈಗ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಬೇಕಾದ್ರೆ. ಹೇಳ್ತೀರಾ? ಸರಿ, ಆಯ್ತು. ಸೊ ನಿಮಗೆ ಗೊತ್ತಾ ಆನ್ಸರು? ಕೀಬೋರ್ಡ್ಸ್ ಓಂಟ್ ಸ್ಲೀಪ್. ವೈ? ನೋ, ಗೊತ್ತಿಲ್ಲ. ಕೀಬೋರ್ಡ್ಸ್ ಓಂಟ್ ಸ್ಲೀಪ್. ವೈ? ಸೊ ಸ್ವಲ್ಪ ಯೋಚನೆ ಮಾಡಿ. ಕೀಬೋರ್ಡಲ್ಲಿರೋ ಕೀಸ್ ಎಲ್ಲಾನು ಸ್ವಲ್ಪ ಅನಲೈಸ್ ಮಾಡಿ ಯೋಚನೆ ಮಾಡಿ. ಗೊತ್ತಾಗ್ತಿಲ್ವಾ? ಓಕೆ, ಫೈನ್. ಸೊ ನಿಮ್ಮ ಕಾಲೇಜ್ ಹೆಸರು? ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್. ಯಾವ ಲೆಕ್ಚರರ್ ನಿಮಗೆ ಜಾಸ್ತಿ ಇಷ್ಟ? ಇದು ಆ್ಯಕ್ಚುಯಲ್ ಕ್ವಶನ್. ನಂಗೆ ಕೆಮಿಸ್ಟ್ರಿ ಸರ್ ಅಂದರೆ ಇಷ್ಟ. ಕೆಮಿಸ್ಟ್ರಿ ಸರ್. ಅವ್ರ ಹೆಸರು? ನೂತನ್ ಸರ. ಯಾಕೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತನಾ? ಚೆನ್ನಾಗಿ ಲೆಸನ್ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅದು ನಮ್ಮದು ಚಿತ್ರದುರ್ಗ ಅವ್ರದ್ದು, ಅದಕ್ಕೆ ನಂಗೆ ಇಷ್ಟ. ನಿಮ್ಮ ಚಿತ್ರದುರ್ಗ ಅವರು ಅಂತ? ಆ್ಯಕ್ಚುಲಿ ನೂತನ್ ಸರ್ ನನಗೂ ಸ್ಟೂಡೆಂಟ್ ಟೀಚರೇನೇನೆ. ನೂತನ್ ಸರ್ ಫೇವ್ರೇಟ್ ಸ್ಟೂಡೆಂಟ್ ಆಲ್ಸೋ. ಓಕೆ. ಸೋತೆ ಸೋತು ಹೋದೆ ನೀ ಮೊದಲ ಕೊನೆಯ ಆಸೆ, ನನ್ನ ಎದೆಗೆ ಬಿಡಿಸೋ ಭಾಷೆ, ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ. ಓಕೆ, ಥ್ಯಾಂಕ್ ಯು. ಖಂಡಿತವಾಗ್ಲೂ ಡಾಕ್ಟರ್ ಆಗೋಗ್ಬಿಡ್ಬೇಕು. ಓಕೆನಾ? ನಮ್ಮ ನೂತನ್ ಸರ್ ಹೆಸರು ನಿಲ್ಲಿಸ್ಕೊಡ್ಬೇಕು. ಹಾಯ್. ಹಲೋ, ನಿಮ್ಮ ಹೆಸರು? ಜ್ಞಾನ ಸಿಂಧು. ನಾಚಿಕೆನಾ? ಏನಿಲ್ಲ. ತಲೆ ಎತ್ತಬೋದಲ್ಲ? ಅಲ್ಲಿ ನೋಡ್ಕೊಂಡು ನಮ್ಮ ಕ್ಯಾಮರಾಗ ಒಂದ್ಸರಿ ಜೋರಾಗಿ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಜೈ ಜವಾನ್ ಜೈ ಕಿಸಾನ್ ಸಾಲ್ದು, ನಮ್ಮ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕು. ಜೈ ಜವಾನ್ ಜೈ ಕಿಸಾನ್. ಓಕೆ. ಸೊ ಜ್ಞಾನ ಸಿಂಧು ಅಲ್ವಾ? ಜ್ಞಾನ ಸಿಂಧು ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಇಂಜಿನಿಯರ್ ಆಗ್ಬೇಕಂತ ಅನ್ಕೊಂಡಿದ್ದೀರಾ? ಸರಿ, ಇಂಜಿನಿಯರ್ ಯಾವ ಇಂಜಿನಿಯರ್? ಇನ್ನೂ ಡಿಸೈಡ್ ಆಗಿಲ್ಲ, ಬಟ್ ಇಂಜಿನಿಯರ್ ಆಗಬೇಕು. ಸರಿ, ಆಯ್ತು. ನಾನೊಂದು ಸಿಂಪಲ್ ಫನ್ನಿ ಕ್ವಶನ್ ಕೇಳಲಾ? ಕಷ್ಟದಲ್ಲಿರೋ ಕಲ್ಲನ್ನ ಏನಂತ ಕರೀತಾರೆ?
ಏನೋ ಒಂದು ಟ್ರೈ ಮಾಡಿ. ಜ್ಞಾಪನೆ ಬರ್ತಾ ಇಲ್ಲ. ಕಷ್ಟದಲ್ಲಿರುವಂತಹ ಕಲ್ಲನ್ನ ಏನಂತ ಕರೀತಾರೆ? ಕಷ್ಟ ಕಲ್ಲು ಅಂತಾರ. ಸರಿ ಆಯ್ತು. ಪ್ರೋಗ್ರಾಮ್ ನೋಡ್ತೀರಾ ತಾನೇ? ಆನ್ಸರ್ ಗೊತ್ತಾಗುತ್ತೆ, ನೋಡ್ಬೇಕು. ಓಕೆನಾ? ಮತ್ತೆ ಇನ್ನೇನ್ ಸಮಾಚಾರ? ಇನ್ನೇನಿಲ್ಲ. ಯಾರಂದ್ರೆ ಇಷ್ಟ ನಿಮಗ್ ಮನೇಲಿ ಜಾಸ್ತಿ? ಅಪ್ಪ ಅಪ್ಪ. ಅವ್ರು ಯಾಕೆ ಅಮ್ಮ ಅಂತಾನೆ ಇಷ್ಟ ಇಲ್ವಾ? ಫಸ್ಟ್ ಅಪ್ಪ, ಆಮೇಲೆ ಕಮ್ಮ. ಏನಾದ್ರು ಜಗಳ ಆಡ್ಕೊ ಬಂದ್ರ ಮನೇಲಿ ಅಮ್ಮನ ಜೊತೆ? ಅಮ್ಮ ಊರಿಗೆ ಹೋಗಿದ್ರು. ಅದಕ್ಕೆ ಅಪ್ಪ ಇಷ್ಟನಾ? ಬೆಳಗ್ಗೆನೆ ಎದ್ದು ತಿಂಡಿ ಎಲ್ಲ ಮಾಡ್ಕೊಡ್ಬೇಕು ಅಂತನಾ? ಸರಿ ಆಯ್ತು. ಅಮ್ಮ ಅಂತಂದ್ರೆ ಸಿಬ್ಲಿಂಗ್ಸ್ ಯಾರಾದ್ರೂ ಇದಾರಾ? ಅಣ್ಣ ಇದ್ದಾನೆ. ಅಣ್ಣ ಇದಾರೆ. ಸೊ ಅವ್ರ ಜೊತೆ ನಿಮ್ ರಿಲೇಶನ್ಶಿಪ್ ಹೆಂಗಿರುತ್ತೆ? ಜಗಳ. ಯಾವಾಗ್ಲೂ ಜಗಳ 24 ಗಂಟೆ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲಿನಲ್ಲಿ ಹೂವಿನ ಬಾಣದಂತೆ. ಅಷ್ಟೇ ಬರೋದು. ಫುಲ್ ಟ್ರೆಂಡಿಂಗ್ ಸಾಂಗ್ ಆಡ್ಬಿಟ್ರು ಬರಲ್ಲ ಅಂತ ಅನ್ಕೊಂಡು. ಜ್ಞಾನ ಸಿಂಧು ಖಂಡಿತವಾಗ್ಲೂ ಇಂಜಿನಿಯರ್ ಆಗ್ಬಿಡ್ಬೇಕು. ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಲೋ, ನಿಮ್ಮ ಹೆಸರು? ಲಕ್ಷಿತಾ. ದರ್ಶಿನಿ. ದರ್ಶಿನಿ. ಲಕ್ಷಿತಾ. ಸೊ ಏನು ಲಕ್ಷಿತಾ ಮೀನಿಂಗ್? ಫುಲ್ ಹೊಸದಾಗಿದೆ. ನಮ್ಮ ಹೆಸರಲ್ಲೇ ಲಕ್ಕಿ ಇದೆ. ನಿಮ್ ಹೆಸರಲ್ಲೇ ಲಕ್ಕಿ ಇದೆ. ಓಕೆ. ದರ್ಶಿನಿ ಅಂದ್ರೆ ದರ್ಶನ. ದರ್ಶಿನಿ ಅಂದ್ರೆ ಎಲ್ಲಾರ್ಗು ದರ್ಶನ ಕೊಡೋದಾ? ಹಿಂಗಿರ್ಬೇಕಪ್ಪ ಆನ್ಸರ್ಸ್ ಅಂತ ಅಂದ್ರೆ. ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? BSc ಅಗ್ರಿಕಲ್ಚರಿಂಗ್. BSc ಅಗ್ರಿಕಲ್ಚರ್. ಫ್ಯಾಷನ್ ಡಿಸೈನಿಂಗ್. ಫ್ಯಾಷನ್ ಡಿಸೈನಿಂಗ್ ಆಗ್ಬೇಕಂತ ಅನ್ಕೊಂಡು. ಸೊ ಅದಕ್ಕೆ PUC ಮಾಡ್ಬೇಕಿತ್ತಾ? ಸೈನ್ಸೇ ತಗೋಬೇಕಿತ್ತಾ? ಇಲ್ಲ. ಸೊ ಏನು ಅಂತಂದ್ರೆ ಸೈನ್ಸ್ ತಗೊಂಡ್ರೆ ಎಲ್ಲರೂ ಡಾಕ್ಟರ್, ಇಂಜಿನಿಯರ್ ಆಗಿರ್ತಾರ. ಯಾಕೆ ಫ್ಯಾಷನ್ ಡಿಸೈನಿಂಗ್? ಒಂಥರ ಡಿಫ್ರೆಂಟ್ ಆಗಿ ಎಲ್ಲಾರ ತರ ಇರಬಾರ್ದಲ್ಲ, ಡಿಫ್ರೆಂಟ್ ಆಗಿರ್ಬೇಕು. ಓಕೆ. ಸೊ ಈ ಕಾಲೇಜಲ್ಲಿ ನಿಮ್ಮ ಫೇವ್ರೆಟ್ ಲೆಕ್ಚರರ್ ಯಾರು? ಗೀತಾಂಜಲಿ ಮ್ಯಾಮ್. ಗೀತಾಂಜಲಿ ಮ್ಯಾಮ್. ಓಕೆ. ನಿಮ್ಮ ಪ್ರಿನ್ಸಿಪಾಲ್ ಹೆಸರು? ನಂದಿನಿ ಮ್ಯಾಮ್. ನಂದಿನಿ ಮ್ಯಾಮ್. ಕರೆಕ್ಟಾ? ಲೋಕೇಶ್ ಸರ್. ಲೋಕೇಶ್ ಸರ್. ಪ್ರಿನ್ಸಿಪಾಲ್ ಸರ್ ನೋಡಿ, ನಿಮ್ಮ ಹೆಸರು ಗೊತ್ತಿಲ್ಲ ನಿಮ್ಮ ಸ್ಟೂಡೆಂಟ್ಸ್ಗೆ, ಜ್ಞಾಪಕ ಇಟ್ಕೊಳ್ಳಿ. ಪ್ರಿನ್ಸಿಪಲ್ ಮ್ಯಾಮ ಏನಪ್ಪ? ನಂದಿನಿನಾ? ಅಲ್ಲ ರೂಪಶ್ರೀ ಮ್ಯಾಮ್. ರೂಪಶ್ರೀ ಮ್ಯಾಮ. ಓಕೆ. ಸೊ ರೂಪಶ್ರೀ ಮ್ಯಾಮ್ ನಿಮ್ ಜೊತೆ ಎಲ್ಲ ಹೇಗಿರ್ತಾರೆ? ಫ್ರೆಂಡ್ಲಿ ಆಗಿರ್ತದೆ. ಏನು ಬೈಯಲ್ಲ, ಹೊಡಿಯಲ್ಲ? ಬೈತಾರೆ. ಸ್ಟ್ರಿಕ್ಟ್ ಇರ್ತಾರೆ. ಸೊ ಸ್ಟ್ರಿಕ್ಟ್ ಇದ್ರೇನೆ ಅಲ್ಲ ನಿಮ್ಮಂತವ್ರಿಗೆಲ್ಲಾನು. ಸೊ ಓಕೆ. ಸೊ ನಿಮ್ ಫೇವ್ರೆಟ್ ಹೀರೋ ಯಾರು? ಯಶ್. ಯಾವ್ದಾನ ಒಂದು ಸಾಂಗ್ ಆಡ್ತೀರಾ ಇಬ್ರು ಸೇರ್ಕೊಂಡು? ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ವನವಾಸ ಈಗಾರಿಕ ದೂರ ನಿನ್ನೆಂದರೆ ಪ್ರೀತಿ ಅಂದರೆ ಇಂಥ ತೊಂದರೆ ತೀರ ಸಹಜವಿದು ನನ್ನಲ್ಲೂ ನಾನೇ ಇಲ್ಲ ಎಲ್ಲಿ ಹುಡುಕೋದು. ಎಲ್ಲಿ ಹುಡ್ಕೋದು ಅಂತ ಕೇಳ್ತಿದ್ದಾರೆ. ಹೇಳಿ ಆನ್ಸರ್. ಕಷ್ಟದಲ್ಲಿರೋ ಕಲ್ಲನ್ನ ಏನಂತ ಕರೀತಾರೆ? ಕಷ್ಟದ ಕಲ್ಲು. ಕಷ್ಟದ ಕಲ್ಲು ಅಂತ ಕರೀತಾರಾ? ಸರಿ ಆಯ್ತು. ಪಾರು ಅನ್ನಂತ ಹುಡುಗಿನ ದೇಶದಿಂದ ಹೊರಗಡೆ ಹಾಕಿದ್ರೆ ಏನಂತ ಕರೀತಾರೆ? ಪರದೇಶಿ ಅಂತ ಕರೀತಾರಾ? ಸರಿ ಆಯ್ತು. ನೋಡ್ತೀರಾ ತಾನೇ ನಮ್ಮ ಪ್ರೋಗ್ರಾಮ್? ನಾನು ಕೇಳಿರೋ ಕ್ವಶನ್ಸ್ಗೆಲ್ಲ ಉತ್ತರ ಹೇಳಿರ್ತೀನಿ, ನೋಡ್ತೀರಾ? ಹಾಯ್. ಹಲೋ. ನಿಮ್ಮ ಹೆಸರು? ದೀಕ್ಷಾ. ದೀಕ್ಷಾ ಯಾವ ಊರು ನಿಮ್ದು? ಹಿರೇನಾಗ್ವಲ್ಲಿ. ಹಿರೇನಾಗ್ವಲ್ಲಿನಾ? ಚಿಕ್ಕಬಳ್ಳಾಪುರನಾ? ಅಲ್ಲ, ಅಲ್ಲಿ ಮಂಡಿಕಲ್ ಹತ್ರ. ಮಂಡಿಕಲ್ಲು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ತಾನೇ? ಓಕೆ. ನಿಮ್ಮ ಊರಲ್ಲಿ ಏನ್ ಫೇಮಸ್? ನಮ್ಮೂರಲ್ಲಿ ಅಂತ ಫೇಮಸ್ ಏನಿಲ್ಲ. ಅಂತ ಫೇಮಸ್ ಏನಿಲ್ಲ. ಸರಿ, ಚಿಕ್ಕಬಳ್ಳಾಪುರದಲ್ಲಿ ಏನ್ ಫೇಮಸ್? ಚಿಕ್ಕಬಳ್ಳಾಪುರದಲ್ಲಿ ಗೊತ್ತಿಲ್ಲ ನನಗೆ. ನಾನೇನೋ ಇನ್ನು ನಮ್ಮ ಪ್ರದೀಪ್ ಈಶ್ವರ್ ಅವ್ರ ಫೇಮಸ್ ಅಂತೀರೇನೋ ಅನ್ಕೊಂಡಪ್ಪ. ಏನೋ ಗೊತ್ತಿಲ್ಲ ನನಗೆ. ಪ್ರದೀಪ್ ಈಶ್ವರ್ ಅವ್ರು ಗೊತ್ತಿಲ್ವಾ? ಗೊತ್ತಾ? ಸೊ ಪ್ರದೀಪ್ ಈಶ್ವರ್ ಅವ್ರು ಏನಕ್ಕೆ ಫೇಮಸ್? ಜನರಿಗೆ ಫೇಮಸ್. ಜನರಿಗೆ ಫೇಮಸ್. ಅವ್ರ ಮೋಟಿವೇಶನಲ್ ಡೈಲಾಗ್ಸ್ ಫೇಮಸ್ ಅಲ್ವಾ? ಸೊ ಅದನ್ನ ಒಂದು ಹೇಳ್ಬೋದಾ? ಏನೋ ಗೊತ್ತಿಲ್ಲ. ಅವ್ರ ಮೋಟಿವೇಶನ್ ಡೈಲಾಗ್ಸ್ ಯಾವುದು ಗೊತ್ತಿಲ್ಲ? ಹೆಂಗೆ ಪ್ರದೀಪ್ ಈಶ್ವರ್ ಅವ್ರ ಮೋಟಿವೇಶನ್ ಡೈಲಾಗ್ಸ್ ಗೊತ್ತಿಲ್ಲ ಅಂತಂದ್ರೆ? ಅರ್ಥ ಆಯ್ತು ಅನ್ಸುತ್ತೆ. ನಿಮ್ಮಪ್ಪ ಅವ್ರು. ಯಾಕೆ ಎಲ್ಲರಿಗೂ ಅಪ್ಪ ಅವ್ರಂದ್ರೆ ಇಷ್ಟನಾ? ಯಾಕೆ ಅಮ್ಮ ಅವ್ರು ಇಷ್ಟ ಇಲ್ವಾ? ಮಕ್ಕಳು ಜಾಸ್ತಿ ಇಷ್ಟಪಡೋದು ಅಪ್ಪನೇ ಅಲ್ವಾ? ಹೆಣ್ಮಕ್ಳಿಗೆ ಅಪ್ಪ ಅವ್ರು ಜಾಸ್ತಿ ಇಷ್ಟ, ಗಂಡ್ ಮಕ್ಳಿಗೆ ಅಮ್ಮ ಅವ್ರು ಜಾಸ್ತಿ ಇಷ್ಟ. ಓಕೆ. ಸೊ ನಿಮ್ ಫೇವ್ರೆಟ್ ಹೀರೋ ಯಾರು? NTR ಅವರು. ಸೊ NTR ಅವ್ರದ್ದೊಂದು ಫುಲ್ ಪವರ್ ಪ್ಯಾಕ್ ಡೈಲಾಗ್ ಹೇಳ್ಬೇಕಪ್ಪ ಈಗ. ಡೈಲಾಗ್ಸ್ ಎಲ್ಲ ಗೊತ್ತಿಲ್ಲ. ಇನ್ನೇನು ಸಾಂಗ್ ಹಾಡ್ತೀರಾ? నాన్నకు ప్రేమతో అంకితం నా ప్రతీక్షణం ఈ అందమైన రంగుల లోకాల ఒకే జన్మలో 100 జన్మలకు ప్రేమందించిన నాన్నకు ప్రేమతో అంకితం నా ప్రతీక్షణం. ಓಕೆ, ಗುಡ್. ನಿಮ್ ತಂದೆ ಅವ್ರ ಹೆಸರು? ಕೃಷ್ಣಪ್ಪ ಅವರು. ಈ ಸಾಂಗ್ ನಿಮಗೆ, ನಿಮ್ ಮಗಳು ಹಾಡಿರೋ ಅಂತ ಸಾಂಗು. ಮತ್ತೆ ಏನೇನು? ಹಾಯ್. ಹಲೋ.
ಹೆಲೋ. ನಿಮ್ಮ ಹೆಸರು? ಪ್ರಣವಿ. ವರ್ಷಿಣಿ ಅಂತ. ವರ್ಷಿಣಿ. ನನ್ನ ಹೆಸರು ವರ್ಷಿಣಿ. ವರ್ಷಿಣಿ ಸ್ಕ್ವೇರ್. ಏನಾಗ್ಬೇಕು ಅನ್ಕೊಂಡಿದ್ರೆ ದೊಡ್ಡವರಾದ್ಮೇಲೆ? BSc ನರ್ಸಿಂಗ್. ಇಂಜಿನಿಯರ್. ಇಂಜಿನಿಯರ್. ಸೊ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಅಲ್ಲು ಅರ್ಜುನ್. ಸೇಮ್ ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಅವರಾ? ಅಲ್ಲು ಅರ್ಜುನ್ ಅವ್ರದ್ದು ಒಂದು ಡೈಲಾಗು. ಪುಷ್ಪ అంటే ಫ್ಲವರ್ ಅನ್ಕೊಂಡವ ಫೈರ್ ತಗ್ಗೆದೆಲ್ಲ. ನೋಡಿ ಇನ್ನೊಂದ್ಸರಿ ನಗ್ದಿರಾ ಹೇಳಿ, ಅದೆಷ್ಟು ಫೈರ್ ಡೈಲಾಗ್ ತಾನೆ. ಪುಷ್ಪ అంటే ಫ್ಲವರ್ ಅನ್ಕೊಂಡವ ಫೈರ್ ದನಮ್ಮ ತಗ್ಗೆದೆಲೆ. ಓಕೆ, ಸೊ ಯಾಕೆ ಇಂಜಿನಿಯರೇ ಆಗಬೇಕು? ನಮ್ಮ ಡ್ಯಾಡಿ ಇದ್ಕೊಂಡು ಡೈಲಿ ಡಾಕ್ಟರ್ ಅಂತ ಹೇಳಿದ್ರು. ಬಟ್ ಆದರೆ ಡಾಕ್ಟರ್ ಮೆಡಿಕಲ್ ಸೀಟಿಗೆಲ್ಲ ತುಂಬ ಅಮೌಂಟ್ ಎಲ್ಲ ಆಗುತ್ತೆ. ಸೊ ಅದರಿಂದ ಬೇಡ ಅಂತ ಹೇಳ್ಬಿಟ್ಟು ನಾನು ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಸೊ ಓಕೆ, ಸೊ ನೀವು ನರ್ಸಿಂಗ್ ಅಲ್ವಾ? ಬಿಕಾಸ್ ಇವಾಗ ಬಡವರು ಇರ್ತಾರಲ್ಲ ಅವ್ರಿಗೆ ಫ್ರೀ ಸರ್ವಿಸ್ ಮಾಡೋಣ, ಒಂದು ಸೋಷಿಯಲ್ ಸರ್ವಿಸ್ ಮಾಡೋಣ ಅನ್ನೋ ಥರ. ಸರಿಯಪ್ಪ, ಆಯಿತು. ಏನಾದರೂ ಒಂದು ಸಾಂಗ್ ಹಾಡ್ಬೋದಾ ನಮಗೋಸ್ಕರ? ನಾನೇ ನೀನಂತೆ ನೀನೇ ನಾನಂತೆ ಜೀವ ಒಂದೇ ಹೃದಯ ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ ನಡೆ ನನ್ನಯ ಪಡೆ ನನ್ನ ಬದುಕಿನ ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಕೂಡ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಮುಂದೆ ಏಳೇಳು ಜನ್ಮವು ನಿನ್ನನ್ನೇ. ಥ್ಯಾಂಕ್ ಯು. ಓಕೆ, ನ್ಯೂಟನಲ್ಲಿ ಒಳ್ಳೊಳ್ಳೆ ಸಿಂಗರ್ಸ್ ಎಲ್ಲ ಇದ್ದಾರೆ. ಯಾರಿಗಾರು ಸಿಂಗರ್ಸ್ ಬೇಕಾದ್ರೆ ಬಂದು ನಮ್ಮ ಸ್ಟೂಡೆಂಟ್ಸ್ನ ಎತ್ತಾಕೊಂಡು ಹೋಗ್ಬಿಡಿ. ಸೊ ನಿಮ್ಮ ಪ್ರಿನ್ಸಿಪಲ್ ಹೆಸರು? ರೂಪಾ ಮ್ಯಾಮ್. ರೂಪಾ ಮ್ಯಾಮ್. ಸೊ ರೂಪಾ ಮ್ಯಾಮ್ ಜೊತೆ ನಿಮ್ಮ ಒಡನಾಟ ಎಲ್ಲ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ. ಫ್ರೆಂಡ್ಲಿ ಆಗಿರ್ತೀರಿ ಮ್ಯಾಮ್. ಫ್ರೆಂಡ್ಲಿ ಆಗೇ ಇರ್ತಾರಾ? ಸರಿ, ಇಬ್ಬರದು ಚಿಕ್ಕಬಳ್ಳಾಪುರನೇನಾ? ಗುಡಿಬಂಡೆ ಮ್ಯಾಮ್. ಗೌರಿಬಿದನೂರು. ಗುಡಿಬಂಡೆ ಅಲ್ಲಿ ಏನು ಫೇಮಸ್ಸು, ಗೌರಿಬಿದನೂರಲ್ಲಿ ಏನು ಫೇಮಸ್ಸು? ಗುಡಿಬಂಡೆಗೆ ಗೌರಿಬಿದನೂರಿಗೆ ಇರೋ ಡಿಫ್ರೆನ್ಸ್ ಏನು? ಗೌರಿಬಿದನೂರು ಬಗ್ಗೆ ಗೊತ್ತಿಲ್ಲ ಮ್ಯಾಮ್. ಗುಡಿಬಂಡೆದಲ್ಲಿ ಸ್ಪೆಷಲ್ ಏನಂದರೆ ಕೆರೆ ದೊಡ್ಡದಾಗಿದೆ ಮತ್ತು ಬೆಟ್ಟ ಇದೆ. ಸ್ಪೆಷಲ್ ಅವಾನಿ ಭೈರಸಾಗರ ಕೆರೆ ಇದೆ. ಆಮೇಲೆ ಬೆಟ್ಟದ ಹೆಸರು ಗೊತ್ತಿಲ್ಲ. ಓಕೆ, ಗೌರಿಬಿದನೂರಲ್ಲಿ ಏನು ಫೇಮಸ್ ಇದೆ? ನಿಯರ್ ಮುದ್ಗಾನ್ಗುಂಟೆ ದೇವಸ್ಥಾನ ಫೇಮಸ್. ಗಂಗಮ್ಮ ತಾಯಿ ಮುದ್ಗಾನ್ ಗುಂಟೆ ಫೇಮಸ್ಸು. ಓಕೆ, ಸರಿ. ಚಿಕ್ಕಬಳ್ಳಾಪುರಲ್ಲಿ ಏನಾದರೂ ತಿಂದಿದ್ದೀರಾ? ಸ್ನ್ಯಾಕ್ಸ್ ಎಲ್ಲಾನು ಯಾವಾಗಲೂ ತಿನ್ನೋಂಥ ಪ್ಲೇಸ್ ಏನಾದರೂ ಇರುತ್ತಲ್ಲ, ಎಲ್ಲಿ? ಬಸ್ ಸ್ಟ್ಯಾಂಡ್ ನಿಯರ್ ಗೋಲ್ಗಪ್ಪ. ಬಸ್ ಸ್ಟ್ಯಾಂಡಲ್ಲಿ ಲೈಬ್ರರಿ ಎದುರುಗಡೆ ಇರೋ ಗೋಲ್ಗಪ್ಪ. ನಾನು ಅದಕ್ಕೆ ಫ್ಯಾನೇ. ಸೊ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಒಂದು ಪವರ್ ಪ್ಯಾಕ್ ಡೈಲಾಗ್ ಹೇಳ್ತಾರಂತೆ. ಬನ್ನಿ ನೋಡೋಣ ಯಾವ್ದು ಹೇಳ್ತಾರೋ. ನಾವ್ ಬರೋರ್ಗು ಮಾತ್ರ ಬೇರೆ ಇರೋವ, ನಾವ್ ಬಂದ್ಮೇಲೆ ನಮ್ದೇ ಹೇ ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. 16 ಸಿಪಾಯಿಸ್ ಅಂತೆ. ಆಯ್ತು. ಸೊ ಇಲ್ಲಿ ಇನ್ನೊಬ್ರು ನಮ್ಮ ಸ್ಟೂಡೆಂಟ್ಸ್ ಡೈಲಾಗ್ ಹೇಳ್ತಾರಂತೆ, ನೋಡೋಣ. ಈಸ್ಟ್ ಆರ್ ವೆಸ್ಟ್ ನ್ಯೂಟನ್ ಇಸ್ ದ ಬೆಸ್ಟ್. ಓಕೆ, ಇನ್ನೊಂದ್ಸತಿ. ಈಸ್ಟ್ ಆರ್ ವೆಸ್ಟ್ ನ್ಯೂಟನ್ ಇಸ್ ದ ಬೆಸ್ಟ್. ಈಸ್ಟ್ ಆರ್ ವೆಸ್ಟ್ ನ್ಯೂಟನ್ ಇಸ್ ದಿ ಬೆಸ್ಟ್. ಸೊ ಇಬ್ರು ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ಅಲ್ವಾ? ಎಸ್. ಇಬ್ರು ನೂತನ್ ಸರ್ ಸ್ಟೂಡೆಂಟ್ಸಾ? ಸರಿ, ಕೆಮಿಸ್ಟ್ರಿ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ಸ್ವಲ್ಪ ಟೆಸ್ಟ್ ಮಾಡ್ಬೋದಾ? ವಾಟ್ ಈಸ್ ದಿ ಕೆಮಿಕಲ್ ನೇಮ್ ಆಫ್ ಶುಗರ್? ಶುಗರೇನಾ? ಸರಿ, ಆಯ್ತು. ಸೊ ಈಗೆಲ್ಲ ನೀವೆಲ್ಲ ನಗ್ತಿದ್ದೀರಲ್ಲ, ಆ ಥರ ಲಾಫಿಂಗ್ ಗ್ಯಾಸ್ ಅಂತ ಒಂದಿದೆ. ಯಾವುದು ಅಂತ ಗೊತ್ತಾ? ನೈಟ್ರಿಕ್ ಆಸಿಡ್. ನೈಟ್ರಸ್ ಆಕ್ಸೈಡ್. ಓಕೆನಾ? ಓಕೆ. So what is the pH of the neutral solution? 7. Acidic solution? 0 to 6. Basic solution? 7 to 14. Okay. So what is the chemical symbol of silver? AG. AG-ನಾ AU-ನಾ? ಯಾವುದೋ ಒಂದು. ಸರಿ, ಆಯಿತು. ಸೋಡಿಯಂ ಬೈಕಾರ್ಬೋನೇಟ್ದು ಕಾಮನ್ ನೇಮ್ ಏನು? ಉಪ್ಪು. ನೈಸ್. ಓಕೆ, ಸೊ ದ ಪ್ರೋಸೆಸ್ ವಿಚ್ ಟರ್ನ್ ಸಾಲಿಡ್ಸ್ ಇಂಟು ಲಿಕ್ವಿಡ್. ಸಾಲಿಡ್ನ ಲಿಕ್ವಿಡ್ ಆಗಿ ಟರ್ನ್ ಮಾಡೋ ಪ್ರೋಸೆಸ್ ಇದು ಶುಗರು ಸಾಲ್ಟು
ಕೇಳಿಸ್ಕೊಂಡು ಹೇಳ್ರು. ಸಬ್ಲಿಮೇಷನ್. ಸಬ್ಲಿಮೇಷನಾ? ಸರಿ ಆಯ್ತು, ನಾನೆಲ್ಲ ಆನ್ಸರ್ಸ್ ಲಾಸ್ಟ್ ಅಲ್ಲಿ ಹೇಳ್ತೀನಿ, ನೋಡ್ಬೇಕು, ಓಕೆನಾ? ಸೊ ಏನಾದ್ರೂ ಡೈಲಾಗ್ ಹೇಳ್ತೀರಾ? ನೋಡ್ಕೊಂಡು ಹೇಳಿ. ನಂಬರ್ಸ್ ಯಾರು? ಚಾಲೆಂಜಿಂಗ್ ಸ್ಟಾರ್. ಸೂರ್ಯನ್ಗೆ ಅರ್ಧ ಗಂಟೆ ಮಾತ್ರ ಗ್ರಹಣ. ನಾನು ಬರ್ತಾ ಇದ್ದೀನಿ ಚಿನ್ನ. ಯಾರಂದ್ರೆ ಇಷ್ಟ ಜಾಸ್ತಿ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಸೊ ಈ ಸಲ ಕಪ್ಪು ನಮ್ದೇ. ನಿಮ್ದೇನಾ? ನಿಮ್ದಲ್ಲ, RCBದು. RCB ಅಂದ್ರೆ ನಿಮ್ದೇನಾ? ಸರಿ, ಬಿಗ್ ಬಾಸ್ ನೋಡ್ತೀರಾ? ಯಾರ್ ಫೇವ್ರೇಟ್? ಗಿಲ್ಲಿ. ಗಿಚ್ಚಿ ಗಿಲ್ಲಿ. ಗಿಲ್ಲಿ. ಎಲ್ಲಾರ್ಗು ಗಿಲ್ಲಿ ಫೇಮಸ್. ಗಿಲ್ಲಿದೊಂದ್ ಸಾಂಗ್ ಇದೆಯಲ್ಲ, ಆಡ್ತೀರಾ? ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾಕು ಸೊಪ್ಪು, ನೀವಿಬ್ಬರು ಮಾಡಿ ತಪ್ಪು. ಗಿಲಿ ಗಿಲಿ ಗಿಲಿ. ಓಕೆ ಓಕೆ. ಸೊ ಮತ್ತೆ ಇನ್ಯಾರು ಫೇವ್ರೇಟ್ ಇಲ್ವಾ ಬಿಗ್ ಬಾಸ್ ಅಲ್ಲಿ? ಕಾವ್ಯ. ಕಾವ್ಯ. ಯಾಕೆ ಯಾವಾಗ್ಲೂ ಗಿಲ್ಲಿ ಜೊತೆ ಇರ್ತಾರೆ ಅಂತ? ತಮಾಷೆ ಜಾಸ್ತಿ, ಜಗಳ ಆಡ್ತಾ ಇರ್ತಾರೆ, ಚೆನ್ನಾಗಿರ್ತಾರೆ. ಓಕೆ. ಸೊ ಚಿಕ್ಕಬಳ್ಳಾಪುರದಲ್ಲಿ ಯಾವ ಟೂರಿಸ್ಟ್ ಪ್ಲೇಸ್ ಅನ್ನ ನಿಮಗೆ ಜಾಸ್ತಿ ಇಷ್ಟ? ನಂದಿ ಹಿಲ್ಸ್. ನಂದಿ ಹಿಲ್ಸ್ ಹೋಗಿದ್ದೀರಾ ಎಲ್ರು? ಫ್ರೆಂಡ್ಸಾ ಫ್ಯಾಮಿಲಿನಾ? ಫ್ರೆಂಡ್ಸು ಫ್ಯಾಮಿಲಿ. ನೀವೆಲ್ಲ ಹೋಗಿದ್ದೀರಾ? ಸೊ ಹೆಂಗೆ ಎಂಜಾಯ್ ಮಾಡಿದ್ದೀರಾ ನಂದಿ ಹಿಲ್ಸ್ ಅಲ್ಲಿ? ಸೂಪರ್ ಆಗಿ ಎಂಜಾಯ್ ಮಾಡಿದೀವಿ. ಸೂಪರ್ ಆಗಿ. ಏನಿದೆ ನಂದಿ ಹಿಲ್ಸ್ ಅಲ್ಲಿ? ಹೌದು, ಬೆಟ್ಟ ಇದೆ. ಬೆಟ್ಟ. ನಂದಿ ಹಿಲ್ಸ್ ಅಂದ್ರೇನೆ ಬೆಟ್ಟ. ಬೆಟ್ಟದಲ್ಲಿ ಏನಿದೆ? ಮರಗಿಡ. ವೆದರ್ ಕಣೆ ಎಲ್ಲ ಚೆನ್ನಾಗಿರುತ್ತೆ. ಬೆಟ್ಟ ಹತ್ತಬೇಕಾದ್ರೆ ತುಂಬಾ ಖುಷಿಯಾಗಿ ಹತ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಒಂದು ಕ್ವಶನ್ ಕೇಳ್ಬೋದಾ? ಕಪಲ್ಸ್ ಎಲ್ಲರೂ ನಂದಿ ಹಿಲ್ಸ್ಗೆ ಯಾಕೆ ಹೋಗ್ತಾರೆ? ಕಪಲ್ಸ್ ಎಲ್ಲಾರು ನಂದಿ ಹಿಲ್ಸ್ಗೆ ಯಾಕೆ ಹೋಗ್ತಾರೆ? ಬೆಟ್ಟ ನೋಡಕ್ ಹೋಗ್ತಾರೆ. ಹೌದು, ಇನ್ನೇನಕ್ಕೆ? ಗೊತ್ತಿಲ್ಲ, ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಸೊ ನಿಮ್ಗೆ ಆನ್ಸರ್ ಗೊತ್ತಿಲ್ಲ? ಸೊ ಆನ್ಸರ್ ಗೊತ್ತಿಲ್ವಂತೆ. ನಿಮಗೆ ಯಾರಿಗಾರು ಗೊತ್ತಿದ್ರೆ ನೋಡಿ, ಕಪಲ್ಸ್ ಎಲ್ಲ ಯಾಕೆ ನಂದಿ ಹಿಲ್ಸ್ಗೆ ಹೋಗ್ತಾರೆ? ನೀವು ಕಪಲ್ಸ್ ಹೋಗ್ತಿದ್ದೀರಾ? ಯಾಕೆ? ಓಕೆ, ಆಮೇಲೆ ಇನ್ನೇನಾದ್ರು ಕ್ವಶನ್ಸ್ ಕೇಳ್ತೀರಾ? ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರ್ ಕಂಡ್ರೆ ಇಷ್ಟ? ನಾನು ಬಿಗ್ ಬಾಸ್ ನೋಡಲ್ಲ ಕಣಪ್ಪ. ಕ್ರಿಕೆಟ್ ನೋಡಲ್ಲ ಕಣೋ. ಹೀರೋ RCB ಮಾನ ತೆಗ್ದ್ಬಿಟ್ರಿ ನೀವು. ಎಂತ ಮಾತನ್ಬಿಟ್ರಪ್ಪ ನಮ್ಮ ಹುಡುಗರು. ಸರಿ ಆಯ್ತು, ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ಏನಾ? ಯಾರ್ ಫೇವ್ರೇಟ್? ನೂತನ್ ಸರ್. ಬಯೋ ಸರ್. ಬಯಾಲಜಿ ಸರಾ? ನನಗೆ ಕನ್ನಡ ಸರ್ ಅಂದ್ರೆ ಇಷ್ಟ. ಕನ್ನಡ ಸರ್ ಹೆಸರು? ತ್ಯಾಗರಾಜ್ ಸರ್. ತ್ಯಾಗರಾಜ್ ಸರ್ ಅವರ. ಸೊ ಅವರು ನಿಮ್ ಜೊತೆ ಯಾವ ತರ ಇರ್ತಾರೆ? ಈಗ ಕನ್ನಡ ಟೀಚರ್ಸ್ ಬಂದು ಬರೀ ಪಾಠನೇ ಮಾಡ್ಬಿಟ್ಟು ಹೋಗೋದಿಲ್ಲ. ಕನ್ನಡ ಟೀಚರ್, ಲ್ಯಾಂಗ್ವೇಜಸ್ ಟೀಚರ್ಸ್ ನಿಮಗೆ ಜಾಸ್ತಿ ಮೋಟಿವೇಶನ್ ಎಲ್ಲ ಮಾಡ್ತಾರೆ. ಸೊ ಯಾವ ತರ ಇರ್ತಾರೆ ಅವ್ರು ನಿಮ್ ಜೊತೆ? ಮ್ಯಾಮ್ ಫ್ರೆಂಡ್ಲಿ ಆಗಿರ್ತಾರೆ ಮ್ಯಾಮ್. ಏನಾದ್ರು ಸೀರಿಯಸ್ ಇದ್ರೆ ಸೀರಿಯಸ್ ಆಗಿ ಮಾತಾಡ್ತಾರೆ, ಇಲ್ಲಾಂದ್ರೆ ಪಾಪದಲ್ಲಿದ್ರೆ ಮುಂದೆ ಕರ್ಕೊಂತಾರೆ. ಕೋಪದಲ್ಲಿದ್ರೆ ಹಿಂದೆ ಬೆಂಚಿಂದ ಮುಂದಕ್ಕೆ ಕರ್ಕೋತಾರೆ. ಓಕೆ. ಸೊ ಎಲ್ಲರೂ ಕನ್ನಡ ಸ್ಟೂಡೆಂಟ್ಸ್ ಸದ್ಯಕ್ಕೆ. ಸೊ ನಿಮಗೆ ಫಸ್ಟ್ PU ಅಲ್ಲಿರುವಂತಹ ಯಾವ ಲೆಸನ್ ಇಷ್ಟ? ಸೆಕೆಂಡ್ ಮ್ಯಾಮ್ ನನಗೆ ಕೃಷ್ಣ ಗೌರರ ಆನೆ. ನೀವೆಲ್ಲ ಸೆಕೆಂಡ್ PUನಾ? ಸೆಕೆಂಡ್ PU ಮಾಡ್ತೀರಾ? ಓಕೆ. ಸೊ ಯಾವ ಲೆಸನ್ ಇಷ್ಟ? ಕೃಷ್ಣ ಗೌರರ ಆನೆ. ಎಲ್ಲರಿಗೂ ಅದು ನಾಟಕ ಅಲ್ವಾ? ಅದನ್ನ ಒಂದು ಲೆಸನ್ ಹೇಳಿ. ದಣಿಗಳ ಬೆಳ್ಳಿ ಲೋಟ. ದಣಿಗಳ ಬೆಳ್ಳಿ ಲೋಟ. ಮುಗ್ದಿದ್ಯಾ ಲೆಸನ್? ಚೆನ್ನಾಗಿ ಮಾಡಿದಾರಾ? ಸರಿ ಆಯ್ತು. ಇನ್ನೇನು ಸಮಾಚಾರ? ಓಕೆ. ಸೊ ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು. ದೀಪ ಅನ್ನೋಂಥ ಹುಡುಗಿನ ಅವ್ರ ತಂದೆ ತಾಯಿ ಒದ್ದು ಹೊರಗಡೆ ಓಡಿಸ್ಬಿಟ್ರೆ ಏನಂತ ಕರೀತಾರೆ? ದಾರಿದೀಪ. ಸರಿ ಆಯ್ತು. ಆಮೇಲೆ ಇನ್ನೇನೋ ಆನ್ಸರ್ಸ್ ಬರ್ತಿದ್ಯಲ್ಲ? ಬೀದಿ ದೀಪ, ದಾರಿದೀಪ, ಬೀದಿ ದೀಪ. ಆಯ್ತು, ನೋಡೋಣ ಯಾವ್ದು ಮನೆ ಹೊರಗಿನ ದೀಪ. ಸರಿ, ನೋಡೋಣ ಯಾವ್ದು ಕರೆಕ್ಟ್ ಆನ್ಸರ್ ಅಂತ. ನೋಡ್ಬೇಕು ಪ್ರೋಗ್ರಾಮ್, ಓಕೆನಾ? ನಿಂತಲಿ ನಿಲ್ಲಲರೆ ಆಹಾ, ಕುಂತಲಿ ಕೂರಲರೆ ಆಹಾ, ನಿನ್ನದೇ ಜಾದುವೆಲ್ಲ ಆಹಾ, ಹೇಳದೆ ಮಾತೆಲ್ಲ ಆಹಾ. ಯಾವ ನಾಡಿನ ರಾಜನೋ ನೀನು, ಯಾವ ಲೋಕದ ಕಿನ್ನರ ನೀನು, ನಿನ್ನ ನೋಡುತ್ತಾ ನೋಡುತ್ತಾ ನಿರುತ್ತಾ ಮತ್ತಿನ ಹೆಸರೇನು? ದೀಂ ತಕಿಟ ತಕಿಟ ದೀಂ ತಕಿಟ ತಕಿಟ ಈ ಜೀವನದಲ್ಲಿ ಹೀಗೇಕೆ? ದೀಂ ತಕಿಟ ತಕಿಟ ದೀಂ ತಕಿಟ ತಕಿಟ ನಾ ಕುಣಿತಿರುವೆ ಹೀಗೇಕೆ? ಬಾಪ ಇಲ್ಲಿ ಮುಂದೆ ಬಾ.
ಸೊ ಈ ಹುಡುಗಿ ಆಕ್ಚುಲಿ ಹಿಂದೆ ನಿಂತ್ಕೊಂಡಿದ್ಲು, ಮೇ ಬಿ ಅವ್ರ ಕನ್ನಡ ಸರ್ ಬಗ್ಗೆ ಹೇಳಕ್ಕೆ ಅಂತ ಮುಂದೆ ಬಂದ್ಲು. ಅಷ್ಟ್ ಫೇವ್ರೇಟ್ ಕನ್ನಡ ಸರ್? ಎಸ್ ಮ್ಯಾಮ್. ಸೊ ಒಂದ್ಸರಿ ಥ್ಯಾಂಕ್ಸ್ ಹೇಳ್ಬೋದಾ? ಥ್ಯಾಂಕ್ಸ್ ಕನ್ನಡ ಸರ್ಗೆ ಥ್ಯಾಂಕ್ಸ್. ಸೊ ಹಾಯ್. ಹೆಲೋ. ಹೆಲೋ. ನಿಮ್ಮ ಹೆಸರು? ವರ್ಷಿತಾ. ಮಾನಸ. ಮಾನಸ. ಮಾನಸ ಏನು ಮಾನಸ ಅಂತಂದ್ರೆ? ಮನಸ್ಸು. ಮನ್ಸಾ? ಸರಿ ಆಯ್ತು. ಬಿಗ್ ಬಾಸ್ ನೋಡ್ತೀರಾ? ಕನ್ನಡನ ತೆಲುಗುನ? ತೆಲುಗು. ಸೊ ಯಾರು ವಿನ್ ಆಗಿದ್ ಮೊನ್ನೆ? ಎಲ್ಲ ಫುಲ್ ಖುಷಿನಾ? ಯಾಕೆ ತನುಜಾ? ರನ್ನರ್ ಆಗಿದ್ದಾರೆ ಅವರು. ಅವಳು ವಿನ್ ಆಗಿಲ್ಲ ಅಂದ್ರೇನು ಆಡಿಯನ್ಸ್ ಇದ್ ಮಾಡಿ ಮನ್ಸ್ನ ವಿನ್ ಆಗಿ ನಮ್ಮ ಮನ್ಸ್ನ ವಿನ್ ಆಗವಳೆ. ಸೊ ತನುಜಾ ಕಪ್ ವಿನ್ ಆಗಿಲ್ಲ, ಅವ್ರ ಮನ್ಸನ್ನ ವಿನ್ ಆಗಿದಾರಂತೆ. ಸೊ ಓಕೆ. ಸೊ ಎಲ್ಲಾನು ಕನ್ನಡ ಸ್ಟೂಡೆಂಟ್ಸ್ ಅಲ್ವಾ? ನಿಮ್ಗೆ ಕುವೆಂಪು ಅವ್ರ ಬಗ್ಗೆ, ದಾರಾ ಬೇಂದ್ರೆ ಅವ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಸೊ ಕುವೆಂಪು ಅವ್ರ ಬಗ್ಗೆ ಏನ್ ಗೊತ್ತಿದೆ? ಕುವೆಂಪು ಒಳ್ಳೆ ಕವಿ, ರಾಷ್ಟ್ರ ಕವಿ, ಮತ್ತೆ ಜ್ಞಾನಪೀಠ ಪ್ರಶಸ್ತಿಯನ್ನ ಎಲ್ಲ ಇಸ್ಕೊಂಡಿದ್ದಾರೆ. ಅವ್ರ ಫೇವ್ರೆಟ್ ಜಾಸ್ತಿ. ಜ್ಞಾನಪೀಠ ಪ್ರಶಸ್ತಿ ಯಾವ್ದಕ್ ಬಂದಿರೋದು? ರಾಮಾಯಣ ದರ್ಶನ. ದಾರಾ ಬೇಂದ್ರೆ ಅವ್ರಿಗೆ? 4 ತಂತಿ. ಎಷ್ಟ್ ಜನಕ್ಕೆ ಬಂದಿದೆ ಜ್ಞಾನಪೀಠ ಪ್ರಶಸ್ತಿ? 8 ಜನ. ಫುಲ್ ಹೇಳ್ಬೋದಾ ಯಾವ್ಯಾವ್ದು ಯಾರ್ಯಾರಿಗೆ ಬಂದಿದೆ ಅಂತ? ಗೊತ್ತಿರೋದೇ ಹೇಳಿ. ನೇಮ್ಸ್ ಗೊತ್ತು. ಕುವೆಂಪು, ದರಾ ಬೇಂದ್ರೆ, ಚಂದ್ರಶೇಖರ ಕಂಬಾರ, ಅನಂತಮೂರ್ತಿ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್. ಇಷ್ಟು ಜನಕ್ಕೆ ಬಂದಿದೆ. ಓಕೆ. ಕನ್ನಡ ಅಭಿಮಾನ ತುಂಬಾ ಚೆನ್ನಾಗಿದೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲಾನು. ಸೊ ಎಲ್ಲಾದ್ರೂ ಹೋಗಿದ್ದೀರಾ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು? ತಿನ್ನಕ್ ಹೋಗಿದ್ದೀರಾ? ಎಲ್ಲಿ ಏನ್ ತಿಂದಿದ್ದೀರಾ? ಚಿಕ್ಕಬಳ್ಳಾಪುರ ಇದು ಲೈಬ್ರರಿ ಹತ್ರ ಗೋಲ್ಗಪ್ಪ ತಿಂದಿದ್ದೀರಾ? ಓಕೆ. ಆಮೇಲೆ ಇದೇ ಊರಾ ನಿಮ್ದೆಲ್ಲ? ಇಶಾನಿಯರ್ ಕವರ್ನಹಳ್ಳಿ ಅಲ್ಲಿ ನಮ್ದು. ಸರಿ ಆಯ್ತು. ಚಿಕ್ಕಬಳ್ಳಾಪುರದಲ್ಲಿ ನಂದಿ ಹಿಲ್ಸು, ಈಶಾ ಅದೆಲ್ಲ ಬಿಟ್ಟು ಬೇರೆ ಎಲ್ಲ ಏನ್ ಫೇಮಸ್ ಇದೆ? ನಾವೇ ಫೇಮಸ್. ನೀವೇ ಫೇಮಸ್? ಏನ್ ಮಾಡಿದೀರಾ? ಈ ಕಾಲೇಜ್ ಬರ್ತಾ ಇದೀವಿ. ಈ ಕಾಲೇಜಿಗೆ ಬರ್ತಿದ್ದಾರೆ, ಸೊ ಅವ್ರು ಫೇಮಸ್ ಅಂತೆ. ಓಕೆ, ಬನ್ನಿ ಮುಂದೆ ಬನ್ನಿ. ಸೊ ಇವಾಗ ಈ ಕಾಲೇಜಿಗೆ ಬರ್ತಿದ್ದೀರಾ, ನೀವು ಫೇಮಸ್. ಈ ಕಾಲೇಜಲ್ಲಿ ಟೀಚರ್ಸ್ ಎಲ್ಲ ನಿಮ್ ಜೊತೆ ಹೇಗಿರ್ತಾರೆ? ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ, ಯಾರು ಸ್ಟ್ರಿಕ್ಟ್ ಇಲ್ಲ? ಕೋಪ ಬಂದಾಗ ಮಾತ್ರ ಮಿಸ್ಟೇಕ್ ಮಾಡಿದ್ರೆ ಕೋಪ ತಪ್ಪು ಮಾಡಿದಾಗ ಎಲ್ಲ ಸ್ಟ್ರಿಕ್ಟ್ ಆಗಿರ್ತಾರೆ. ಮಾಮೂಲಿ ಫ್ರೆಂಡ್ ತರ. ಗೀತಾಂಜಲಿ ಮ್ಯಾಮ್ ಜಾಸ್ತಿ ಫ್ರೆಂಡ್ಲಿ ಆಗಿರ್ತಾರೆ. ಓಕೆ. ಸೊ ಈ ಕಾಲೇಜಲ್ಲಿ ಜಾಸ್ತಿ ಫೆಸ್ಟ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ. ಸೊ ಅವಾಗೆಲ್ಲ ನಿಮಗೆ ಹೆಂಗ್ ಅನ್ಸುತ್ತೆ? ಫುಲ್ ಎಂಜಾಯ್ ಬಿಟ್ಬಿಡ್ತಾರೆ. ಸಖತ್ ಎಂಜಾಯ್ ಮಾಡ್ತೀವಿ. ಪಂಡಗ. ಸರಿ ಆಯ್ತಪ್ಪ. ಯಾರು ನಿಮ್ ಫೇವ್ರೆಟ್ ಹೀರೋ? NTR. ಅವ್ರದ್ದೊಂದು ಡೈಲಾಗು ಯಾವ್ದಾನ ಒಂದು ಸಾಂಗು? ನಮ್ ಫೇವ್ರೇಟ್ ಹೀರೋ ರಾಮ್ ಪೋತಿನೇನಿ. ಅವ್ರದ್ದು ಯಾವ್ದಾನ ಡೈಲಾಗ್ ಹೇಳ್ಬೋದಾ? ಸಾಂಗ್ ಹೇಳ್ಬೋದಾ? ಈ ಕಡೆ ತಿರುಗಿ. ನಾನಿದ್ದೀನಿ ಆಯ್ತಾ? ఉండిపో చేతిలో గీతల ఎప్పుడు ఉండిపో పెదవిపై నవ్వులా. ಅಷ್ಟೇನಾ? ಸರಿ ಆಯ್ತು. ಇನ್ನೇನ್ ಸಮಾಚಾರ? ಏನಾದ್ರು ಕ್ವಶನ್ಸ್ ಕೇಳ್ತೀರಾ? ಹೋಗ್ಬಿಟ್ಟು ಕೇಳ್ಬೋದಾ? ಒಂದು ಬಾವಿಯಲ್ಲಿ 12 ಕಪ್ಪೆ 3 ಹಾವಿರುತ್ತೆ, ಏನದು? ಒಂದ್ ಬಾವಿಯಲ್ಲಿ 12 ಕಪ್ಪೆ 3 ಹಾವಿರುತ್ತೆ. ಗಡಿಯಾರನಾ? ಓಕೆ. ಆಮೇಲೆ ಚೋಟದ ಹುಡುಗಿ ಮಾರುದ್ದ ಜಡೆ. ಸೂಜಿದಾರ. ಸೊ ಇನ್ನೇನಾದ್ರು? ಅದು ಒಂದು ಟೇಬಲ್, ಬಟ್ ಅದ್ರ ಮೇಲೆ ಏನು ಇಕ್ಕಾಗಲ್ಲ. ಅದೊಂದು ಟೇಬಲ್, ಬಟ್ ಅದ್ರ ಮೇಲೆ ಏನ್ ಇಕ್ಕಾಗಲ್ಲ. ವೆಜಿಟೇಬಲ್ ಅಲ್ವಾ? ಇನ್ನೇನಾಗಿರುತ್ತಪ್ಪ? ಟೈಮ್ ಟೇಬಲ್. ಓಕೆ. ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಹಾಗೆ ಇಲ್ಲ ಏನು ಇದರ ಸೂಚನೆ, 100 ವಿಷಯ ಇತ್ತರೂನು ನಿನ್ನ ಪ್ರೀತಿಗೆ ಇಬ್ಬರಲ್ಲ ಒಬ್ಬರೀಗ ನಾನೆಂದು ನಿನ್ನ ಕಲ್ಪನೆ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ
ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಓಕೆ, ಸೊ ಡೈಲಾಗ್ ಹೇಳ್ತೀರಾ? ಹಿಂದೆ ಏನಾಗುತ್ತೋ ಗೊತ್ತಿಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಇರೋ ಜೀವನ ಒಂದೇ, ಇರೋಷ್ಟು ದಿನ ಖುಷಿಯಾಗಿರ್ಬೇಕು. ಇರೋದೊಂದು ಜೀವನ ಇದ್ರೆ ನೆಮ್ಮದಿಯಾಗಿರ್ಬೇಕು, ಅದನ್ನ ನೀಟಾಗಿ ಹೇಳಿ. ಹಿಂದೆ ಏನಾಗುತ್ತೋ ಗೊತ್ತಿಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಇರೋಷ್ಟು ದಿನ ನೆಮ್ಮದಿಯಾಗಿರ್ಬೇಕು. ಓಕೆ, ಸೊ ಏನಾಗ್ಬೇಕು ಅನ್ಕೊಂಡಿದ್ದೀರಾ ದೊಡ್ಡವರಾದ್ಮೇಲೆ? ನಾನು ಇಂಜಿನಿಯರ್. ನೀವು ಇನ್ನೂ ಯೋಚನೆ ಮಾಡ್ತಿದ್ದೀರಾ ಡಾಕ್ಟರ್. ಓಕೆ, ಸೊ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಸ್ವಲ್ಪ ನನ್ನ ಕ್ವಶನ್ ಕೇಳ್ತಾರಂತೆ, ನೋಡೋಣ. ಬಂದ ಪುಟ್ಟ ಡೈಲಾಗಾ? ಕ್ವಶನ್. ಹೋದ ಪುಟ್ಟ ಬಂದ ಪುಟ್ಟ ಬಂದಿದ್ದ ದಾರಿ ಗೊತ್ತಿಲ್ಲ. ಹೋದ ಪುಟ್ಟ ಬಂದ ಪುಟ್ಟ ಬಂದಿದ್ದ ದಾರಿನೇ ಗೊತ್ತಿಲ್ವಾ ಅವನ್ಗೆ? ಯಾರಪ್ಪ ಅವನು? ಯಾರವನು? ಡೈಲಿ ನೀವು ಅವ್ರನ್ನ ನೋಡ್ತೀರಾ? ಡೈಲಿ ನಾನು ಅವನ್ನ ನೋಡ್ತೀನಿ. ಇವಾಗೂ ನೋಡ್ತಾನೆ. ಸೂರ್ಯನಾ? ನೋ ಮ್ಯಾಮ್. ಓಕೆ, ಸೊ ನೀವ್ ಹೇಳಿ. ಶಾಡೋ. ನೆರಳು ಹೆಂಗೆ? ಹೋಗಿದ್ದಾರೆ ಜೊತೆಲೆ ಬರುತ್ತೆ, ಬಂದಿರ್ತೀರಿ ಬಟ್ ಅದ್ರ ದಾರಿ ಬರ್ತಿರುತ್ತೆ. ಸೊ ಓಕೆ, ಸೊ ನಮ್ಮ ಸ್ಟೂಡೆಂಟ್ಸ್ ನನ್ನನ್ನ ಕ್ವಶನ್ ಕೇಳ್ತಾರಂತೆ, ನೋಡೋಣ. ಅಂಬೇಡ್ಕರ್ ಓದ್ದೇ ಇರೋ ಬುಕ್ ಯಾವುದು? ಅಂಬೇಡ್ಕರ್ ಓದ್ದೇ ಇರೋ ಬುಕ್ ಫೇಸ್ಬುಕ್. ತೂಕ ಆಗದೆ ಇರೋ ಗ್ರಾಮ ಯಾವುದು? ತೂಕ ಆಗದೆ ಇರೋ ಗಾಮು ಇನ್ಸ್ಟಾಗ್ರಾಮು. ಓಕೆ, ನಾನು ಫಾರ್ವರ್ಡ್ ಆಗಿದ್ದೀನಿ, ಹೌದು. ಓಕೆ, ಸೊ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಸ್ವಲ್ಪ ಡೈಲಾಗ್ ಹೇಳ್ತಾರಂತೆ, ನೋಡೋಣ. ಪಟಾಕಿ ಯಾವೊಂದೇ ಆಗಿರ್ಲಿ ಹಚ್ಚೋರ್ ಮಾತ್ರ ನಾವಾಗಿರ್ಬೇಕು. ಏನಕ್ಕೆ? ದೀಪಾವಳಿ ಹಬ್ಬಕ್ಕ? ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಗೊತ್ತು, ಕಾವ್ಯನೇ ನಮ್ ಕರ್ನಾಟಕದ ಕ್ರಶ್. ಹೌದಾ? ಯಾರು? ಕಾವ್ಯ? ಬಿಗ್ ಬಾಸ್ ಕಾವ್ಯ. ಬಿಗ್ ಬಾಸ್ ಅಲ್ಲಿರುವಂತಹ ಕಾವ್ಯನಾ? ಸರಿಯಪ್ಪ, ಆಯ್ತು. ಇನ್ನೊಂದಿದೆಯಂತೆ. ಕಾವು 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 ನೀನೇ ನನ್ನ ಡವ್ವು. ನಮ್ ಸ್ಟೂಡೆಂಟ್ಸ್ ಎಲ್ಲ ಫುಲ್ ಬಿಗ್ ಬಾಸ್ ಫ್ಯಾನ್ಸ್ ಆಗೋಗ್ಬಿಟ್ಟಿದ್ದಾರೆ. ಮತ್ತೆ ನಾವೇನ್ ಕಮ್ಮಿನಾ? ಬಾ ಫುಲ್ ಹೈಟ್ ಕಮ್ಮಿ ಕಣೋ ನೀನು, ಬಾ ಇಲ್ಲಿ. ಓಕೆ, ಕ್ವಶನ್ಸ್ ಏನಾದ್ರು ಕೇಳ್ತೀರಾ? 3 ಜನ ಫ್ರೆಂಡ್ಸ್ ಇರ್ತಾರೆ. ಒಬ್ಬನ್ ಕಣ್ ಕಾಣಿಸೋದಿಲ್ಲ, ಒಬ್ಬನ್ ಕಿವಿ ಕೇಳಿಸೋದಿಲ್ಲ, ಇನ್ನೊಬ್ಬನ್ ಮಾತು ಬರೋದಿಲ್ಲ. ರೋಡಲ್ಲಿ ಹೋಗ್ತಾ ಇರ್ತಾರೆ. 30 ರೂಪೀಸ್ ನೋಟ್ ಬಿದ್ದಿರುತ್ತೆ. ಯಾರು ತಗೊಂತಾರೆ ಫಸ್ಟ್? 3 ಜನ ಹೋಗ್ತಿರ್ತಾರೆ, ಒಬ್ಬನ ಕಣ್ ಕಾಣಿಸಲ್ಲ, ಒಬ್ಬನ ಕಿವಿ ಕೇಳಿಸಲ್ಲ, ಇನ್ನೊಬ್ಬನಿಗೆ ಮಾತ್ ಬರಲ್ಲ. ರೋಡಲ್ಲಿ 30 ರೂಪೀಸ್ ನೋಟ್ ಬಿದ್ದಿರುತ್ತೆ. ಈ ಮೂರು ಫಸ್ಟ್ ಯಾರು ಎತ್ಕೋತಾರೆ? ಕಣ್ ಕಾಣಿಸೋಣ ಎತ್ಕೊಳಕ್ ಆಗಲ್ಲ, ಕಿವಿ ಕೇಳಿಸೋಣ ಎತ್ಕೋಬೋದಲ್ಲ. 30 ರೂಪೀಸ್ ನೋಟ್ ನೋಡಿದ್ದೀರಾ ನೀವು? ಅದು ಪಾಯಿಂಟ್. ಓಕೆ, ಆಮೇಲೆ ಒಂದು ಮರದ ಮೇಲೆ 10 ಪಾರಿವಾಳ ಇರುತ್ತೆ. ಒಬ್ಬ ಬೇಟೆಗಾರ ಬಂದ್ಬಿಟ್ಟು ಇದಾಗ್ತಾನೆ, ಬಾಣ ಹಾಕ್ತಾನೆ. ಆ ಮರದ ಮೇಲೆ ಎಷ್ಟಿರುತ್ತೆ? ಒಂದ್ ಮರದ ಮೇಲೆ 10 ಪಾರಿವಾಳ ಇರುತ್ತೆ. ಬೇಟೆಗಾರ ಬಂದ್ ಬಾಣ ಹಾಕ್ರೆ 10 ಇರುತ್ತಲ್ಲ, ಎಲ್ಲ ಎಗ್ರೋಗುತ್ತಾ? ಸರಿ, ಆಯ್ತಪ್ಪ, ಆಯ್ತು. ಸೊ ನೋಡೋದಲ್ಲ ವೀಕ್ಷಕರೇ, ಇವತ್ತು ನಾವು ಬಂದಿದ್ದು ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಚಿಕ್ಕಬಳ್ಳಾಪುರ್ಗೆ. ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ಜೋಶ್ ಇದೆ ಅಂತ ನೋಡೋದಲ್ಲ. ನಾನು ಕೇಳಿದ ಕ್ವಶನ್ಸ್ಗೆಲ್ಲ ಉತ್ತರ ಹೇಳಿದ್ರು, ಅವರು ಕ್ವಶನ್ಸ್ ಕೇಳಿದ್ರು, ಡೈಲಾಗ್ಸ್ ಹೇಳಿದ್ರು, ಸಾಂಗ್ಸ್ ಹಾಡಿದ್ರು. ಮತ್ತೆ ಇನ್ನಷ್ಟು ಎಪಿಸೋಡ್ಸ್ ಜೊತೆ ನಾವು ನಿಮ್ಮ ಮುಂದೆ ಬರ್ತಾ ಇದೀವಿ, ಓನ್ಲಿ ಆನ್ CTV. ಸ್ಟ್ರೆಸ್ ಬಸ್ಟರ್ಸ್, ಪ್ರಶ್ನೆ ನಮ್ದು ಉತ್ತರ ನಿಮ್ದು ಕಾರ್ಯಕ್ರಮದಲ್ಲಿ ನೋಡ್ತಾ ಇರಿ CTV. ಕೀಪ್ ವಾಚಿಂಗ್. ನಮಸ್ಕಾರ.